ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಧುಸೂದನ್ ಮಾತಾಡ್ತಾ ಇರೋದು. 15 ದಿನದಲ್ಲಿ ಕಟ್ಟಂತ ಪಾಯನ ನಿಮಗೆ ಕೇವಲ 2 ನಿಮಿಷದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ನಾ ಕೈಲಿ ಅರ್ಥ ವರ್ಕ್ ಮಾಡ್ಕೊಂಡಿರ್ತಕ್ಕಂಥ ಪಿಲ್ಲರ್ ಗುಂಡಿಗಳು. ತದನಂತರ ನೀರು ತುಂಬ್ತೀವಿ, ಅದನ್ನ 5 ರಿಂದ 6 ಅಡಿ ತನಕ ಡೆಪ್ತ್ ಆಗಿ ತೆಗಿತೀವಿ. ಮತ್ತೆ ಇದೆಲ್ಲ ಫಾರ್ಮೇಶನ್ ಆಗಿ ಸೈಟ್ ಎಲ್ಲ ಕ್ಲೀನ್ ಮಾಡಿ ಇರ್ತಕ್ಕಂಥ ಜಾಗ. ಹಾಗೆ ಸೈಟ್ ಎಲ್ಲ ಕ್ಲೀನ್ ಆದ್ಮೇಲೆ ಮಾರ್ಕಿಂಗ್ ಎಲ್ಲ ಮಾಡ್ತೀವಿ. ಮುಂಚೆನೆ ನಾವು ಪ್ಲಾನ್ ಸಹ ಕೊಡ್ತೀವಿ, 3D ಎಲಿವೇಶನ್ಸ್ ಕೊಡ್ತೀವಿ. ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ಯಾವ ತರ ಬರುತ್ತೆ ಅನ್ನೋದು. ಇದೆಲ್ಲ ಕಲ್ ಕಟ್ಟಡ ಮಾಡ್ತೀವಿ. ಫಸ್ಟ್ ಪಿಲ್ಲರ್ಸ್ಗಳನ್ನೆಲ್ಲ ಇದ್ ಮಾಡಿ, ಅದಾದ್ಮೇಲೆ ಕಲ್ ಕಟ್ಟಡ ಮಾಡಿ, ಅದಾದ್ಮೇಲೆ ಪ್ಲಿಂಟಿಂಗ್ ಈ ತರ ಎಲ್ಲ ಕಂಬಿಗಳು ನೋಡ್ಕೊಂತೀವಿ. ಪ್ರತಿಯೊಂದೊಂದು ಲೈನಲ್ಲೂ ಸಹ 7 ರಿಂದ 8 ಕಂಬಿಗಳನ್ನ ನಾವು ಹಾಕಿರ್ತೀವಿ. ನೋಡಿ, ಇದು ಟೋಟಲ್ ಫಿನಿಶಿಂಗ್ ಆದಾಗ, ಅಂದ್ರೆ ನಾವೇನಿದೆ ಪ್ಲಿಂತ್ ಹಾಕಿದ ತಕ್ಷಣ ನಮ್ಗೆ ಈ ತರ ಫಿನಿಶಿಂಗ್ ಕಾಣಿಸುತ್ತೆ. ತದನಂತರ ನಾವು ಅದಕ್ಕೆ ಮಣ್ಣು ತುಂಬಿಸ್ತೀವಿ. ನೋಡಿ, ಇಲ್ಲಿ ಮಣ್ಣು ತುಂಬಿಸ್ತಾ ಇದೀನಿ ನೋಡಿ. ಈ ತರ ಮಣ್ಣು ತುಂಬಿಸಿ ಇದನ್ನೆಲ್ಲ ಲೇಬರ್ಸ್ಗಳ ಕೈಲೆಲ್ಲ ಲೆವೆಲ್ ಆಗಿ ಫಿನಿಶಿಂಗ್ ಆಗಿ ಎಳ್ಕೊಂಡು, ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಣ್ಣನ್ನು ಸಹ ತುಂಬಿಸಿ ನಾವೆಲ್ಲ ರೆಡಿ ಮಾಡ್ಕೊಂಡು ಕ್ಲೀನಾಗಿ ಲೇಬರ್ಗಳ ಕೈಲಿ ಎಲ್ಲ ಇಳಿಸಿ, ಅದಾದ್ಮೇಲೆ ಟ್ಯಾಂಕರ್ ಮುಖಾಂತರ ನೀರು ತುಂಬಿ ನೀರ್ ಮಣ್ಣು ಮಾಡ್ತೀವಿ. ನೀರ್ ಮಣ್ಣು ಮಾಡಿದ್ಮೇಲೆ ನಿಮ್ಗೆ ಒಂದು 3-4 ಡೇಸ್, ಒಂದು 5 ಡೇಸ್ ಬಿಟ್ರೆ ಸಾಕು. ಅದಾದ್ಮೇಲೆ ಮಣ್ಣೆಲ್ಲ ಗಟ್ಟಿಯಾಗಿರುತ್ತೆ. ಗಟ್ಟಿ ಆದ್ಮೇಲೆ ನಾವು ಕಟ್ಟಡನ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಪಿಲ್ಲರ್ಗಳು ಏನು ಗ್ರೌಂಡ್ ಇಂದ ನಾವು ಪಿಲ್ಲರ್ ನಿಲ್ಸಿರ್ತೀವಲ್ಲ, ನೋಡ್ತಾ ಇದ್ರಲ್ಲ ಇಲ್ಲಿ ವಿಡಿಯೋದಲ್ಲಿ, ಈ ತರ ನಾವು ಪಿಲ್ಲರ್ಸ್ಗಳನ್ನೆಲ್ಲ ನಿಲ್ಸಿ ಈ ತರ ಕಂಬಿ ಎಲ್ಲ ಕಟ್ಸಿ, ಅದಾದ್ಮೇಲೆ ಈ ಸೆಂಟ್ರಿಂಗ್ ಎಲ್ಲ ಆಗಿದ್ಮೇಲೆ ಈ ವೈಬ್ರೇಟರ್ ಮುಖಾಂತರ ಲೇಬರ್ಗಳ ಮುಖಾಂತರ ಕಾಂಕ್ರೀಟ್ ಎಲ್ಲ ಒಳ್ಳೆ ಫಿನಿಶಿಂಗ್ ಆಗೋ ತನಕನೂ ಸಹ ಕಾಂಕ್ರೀಟ್ ಎಲ್ಲ ಕಂಪ್ಲೀಟ್ ಮಾಡಿ. ನೋಡಿ, ನಿಮ್ಗೆ ಈ ತರ ನೀರ್ಮಣ್ಣು ಆದಾಗ ನಿಮ್ಗೆ ಈ ತರ ಕಾಣಿಸುತ್ತೆ. ಈ ತರ ಎಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಕಟ್ಟಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿ ಫಿನಿಶಿಂಗು ಬರುತ್ತೆ. ಮತ್ತೆ ಅದಾದ್ಮೇಲೆ ಎಲ್ಲೂ ಸಹ ಓನರ್ಸ್ಗಳ್ದಾಗ್ಲಿ ಮತ್ತೆ ಕಾಂಟ್ರಾಕ್ಟರ್ಗಳ್ದಾಗ್ಲಿ